ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಜನ ಏನ್ ಮಾಡ್ಬೇಕು? ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೇಬೇಕು. ಸಹಜವಾಗಿ ಇಂಡಕ್ಷನ್ ಸ್ಟೋವ್ಗಳಂತ ಇದೆ, ಬಹುತೇಕರ ಮನೇಲಿ ಇರುತ್ತೆ, ಯೂಸ್ ಮಾಡ್ತಿರ್ತೀರಿ. ಇರ್ಲಾ ಬಿಡಿರಿ, ಸಿಲಿಂಡರ್ ಸಿಗ್ಲಿಲ್ಲ ಅಂದ್ರೆ ಒಂದೆರಡು ದಿನ ನಾವು ಅದ್ರಲ್ಲಿ ಮ್ಯಾನೇಜ್ ಮಾಡ್ತೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಜನ ಇದ್ದಾರೆ. ಹಂಗಾಗಿ ಈಗ ಇಂಡಕ್ಷನ್ ಸ್ಟೋವ್ ಮೊರೆ ಹೋಗ್ತಿದ್ದಾರಂತೆ ಜನ. ಸಿಲಿಂಡರ್ ಸಿಗ್ತಾ ಇಲ್ವಾ? ನೋ ಪ್ರಾಬ್ಲಮ್, ನಾವು ಇಂಡಕ್ಷನ್ ಒಲೆ ತರ್ತೀವಿ ಬಿಡಿ ಅನ್ನೋ ಪರಿಸ್ಥಿತಿ. ದೇಶದಲ್ಲಿ ಮುಗಿತಾ ಇಲ್ಲ LPG ಬಿಕ್ಕಟ್ಟು. ಸಿಲಿಂಡರ್ಗಾಗಿ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಲ್ತಿದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಹೋಗಿದ್ದಕ್ಕೆ ಪರ್ಯಾಯ ಮಾರ್ಗವನ್ನ ಕಂಡುಹಿಡ್ಕೊಳ್ತಿದ್ದಾರಂತೆ ಜನ. ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗ್ತಿದ್ದಾರೆ ಗ್ರಾಹಕರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಯಿಂದ ಕೂಡ ಅದೇ ಹೇಳ್ತಾ ಇದ್ದಿದ್ದು ನಾವು, ಅಲ್ಟರ್ನೇಟ್ ವ್ಯವಸ್ಥೆ ಅಂದ್ರೆ ಇದೆ ಅಂತ. ಅಂಗಡಿಗಳಲ್ಲಿ 300% ಬೇಡಿಕೆ ಜಾಸ್ತಿ ಆಗಿದೆ ಅಂತೆ ನೋಡಿ. ತಿಂಗಳ ಬದಲು ದಿನವೊಂದಕ್ಕೆ 70 ಸ್ಟವ್ ಸೇಲ್ ಆಗ್ತಾ ಇದೆ ಅಂತೆ. ಅಮೆಜಾನ್ ಇರಬಹುದು, ಫ್ಲಿಪ್ಕಾರ್ಟ್ಗಳಲ್ಲಿ ಸ್ಟಾಕ್ ಇಲ್ಲ. ಈಗ ನೀವು ಇಂಡಕ್ಷನ್ ಸ್ಟವ್ ಅನ್ನ ಬುಕ್ ಮಾಡ್ತೀನಿ ಅಂದ್ರೆ ಸ್ಟಾಕ್ ತೋರಿಸ್ತಿಲ್ವಂತೆ. ಅಷ್ಟರ ಮಟ್ಟಿಗೆ ಬುಕ್ಕಿಂಗ್ ಗಳಾಗ್ತಾ ಇದೆ, ಅಷ್ಟರ ಮಟ್ಟಿಗೆ ಇಂಡಕ್ಷನ್ ಸ್ಟವ್ ಗಳನ್ನ ಜನ ಖರೀದಿ ಮಾಡ್ತಿದ್ದಾರೆ ಅಂತ ಇದೆ. ಇದು ಯೂಶಲಿ ನೀವು ವಿದ್ಯುತ್ ಮೂಲಕ ಇದರಲ್ಲಿ ಅಡಿಗೆ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಇದನ್ನ ಅಲ್ಟರ್ನೇಟ್ ಆಗಿ ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ ಜನ. ಬಹುತೇಕರು ಇಟ್ಕೊಂಡಿರ್ತೀರಿ ಮನೆಯಲ್ಲಿ, ಬಟ್ ಇಲ್ಲದೆ ಇರೋರು ಈಗ ಆಲ್ರೆಡಿ ತಗೊಳ್ಳೋಕೆ ಮುಗಿ ಬೀಳ್ತಿದ್ದಾರೆ ಅನ್ನುವಂತಹ ವಿಚಾರ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ನಾವುಗಳು ಹೇಳ್ತಾ ಇದ್ದೀವಿ, ಜನ ಕೂಡ ಪರದಾಡ್ತಿದ್ದಾರೆ. ಹಂಗಂದ ಮಾತ್ರಕ್ಕೆ ಉಪವಾಸ ಇರಕ್ಕಾಗತ್ತಾ? ಖಂಡಿತ ಇಲ್ಲ. ಹಂಗಾಗಿ ಅಲ್ಟರ್ನೇಟ್ ವ್ಯವಸ್ಥೆಗಳಾಗ್ಲೇಬೇಕು. ಆ ಅಲ್ಟರ್ನೇಟ್ ವ್ಯವಸ್ಥೆಗಳನ್ನ ಜನಾನೇ ಮಾಡ್ಕೊಳ್ತಿದ್ದಾರೆ. ಮಂಡ್ಯದಲ್ಲೂ ಕೂಡ ಹೆಚ್ಚಾಗ್ತಾ ಇದೆ ಗ್ಯಾಸ್ ಬುಕ್ಕಿಂಗ್ ಟ್ರಬಲ್. ಬುಕ್ಕಿಂಗ್ ಮಾಡಿದ್ರು ಕೂಡ ತಗೊಳ್ತಿಲ್ಲ. ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಅಯ್ಯೋ ಫೋನ್ ಕೂಡ ತೆಗಿತಿಲ್ಲ, ಸಿಲಿಂಡರ್ ಕೊಡಿ ಅಂತ ಹೇಳಿದ್ರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತಾರೆ, ತಂದು ಕೊಡಕ್ಕೆ ಸಿಬ್ಬಂದಿ ಇಲ್ಲ ಅಂತ ಬೇಜವಾಬ್ದಾರಿ ಉತ್ತರಗಳು ಬರ್ತಾ ಇದೆ. ಹಂಗಾಗಿ ಗ್ಯಾಸ್ ಸ್ಟವ್ ಬಿಟ್ಟು ಎಲೆಕ್ಟ್ರಿಕ್ ಸ್ಟವ್ನತ್ತ ಜನ ಮುಖ ಮಾಡ್ತಿದ್ದಾರೆ. ಪಾತ್ರೆ ಅಂಗಡಿಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆಯಂತೆ. ಅವರು ಒಂದು ಒಳ್ಳೆ ಬಿಸ್ನೆಸ್. ಈಗ ಎಲೆಕ್ಟ್ರಿಕ್ ಸ್ಟವ್ ಜೊತೆಗೆ ಇಂಡಕ್ಷನ್ ಕುಕ್ಕರ್ಗಳಿಗೂ ಕೂಡ ಭರ್ಜರಿ ಸೇಲ್ ಆಗ್ತಾ ಇದೆ. ಕಾರಣ ನೀವು ಈ ರೀತಿ ಇಂಡಕ್ಷನ್ ಸ್ಟವ್ಗಳನ್ನ ಯೂಸ್ ಮಾಡ್ತೀರಿ ಅಂದ್ರೆ ಅದಕ್ಕೆ ಅದೇ ರೀತಿಯ ಪಾತ್ರೆಗಳು ಕೂಡ ಬೇಕಾಗುತ್ತೆ. ಹಂಗಾಗಿ ಏನಪ್ಪ ಅನ್ನ ಸಾಂಬಾರ್ ಮಾಡೋಕ್ಕಾದ್ರೆ ಸಾಕು ಅನ್ನೋ ಲೆಕ್ಕದಲ್ಲಿ ಒಂದಷ್ಟು ಪಾತ್ರೆನೂ ತಗೊಳ್ತಿದ್ದಾರೆ, ಸ್ಟವ್ಗಳನ್ನ ಕೂಡ ಖರೀದಿ ಮಾಡ್ತಿದ್ದಾರೆ. ನೋಡಿ ಎಷ್ಟು ಮಂದಹಾಸ ಇದೆ ಈ ಅಂಗಡಿ ಮಾಲೀಕರಲ್ಲಿ ಅಂತ. ಅಟ್ಲೀಸ್ಟ್ ಈಗಲಾದ್ರೂ ಸೇಲ್ ಆಗ್ತಾ ಇದೆಯಲ್ಲ. ಮೋಸ್ಟ್ಲಿ ಎಷ್ಟೆಲ್ಲ ಸ್ಟಾಕ್ಗಳಿರುತ್ತೋ ಅಷ್ಟು ಕೂಡ ಈ ಬಾರಿ ಸೇಲ್ ಆಗಿ ಹೋಗುತ್ತೆ ಅಂತ ಅನ್ಸುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಬಹುತೇಕ ಗ್ರಾಹಕರು ಅಂಗಡಿಗಳಿಗೆ ಹೋಗೋ ಮೂಲಕ ಪ್ರಮುಖವಾಗಿ ಈ ಇಂಡಕ್ಷನ್ ಸ್ಟವ್ಗಳ ಮೊರೆ ಹೋಗ್ತಿದ್ದಾರೆ. ಅದೇ ಈಗ ಎಲ್ಲ ಗ್ಯಾಸ್ ಅಭಾವ ಆಗಿರೋದ್ರಿಂದ ಒಂದು ಪರಿಹಾರವಾಗಿ ಇನ್ನೊಂದು ನಾವು ಕಂಡಿಡ್ತಾಗತ್ತಲ್ಲ. ಹಾಗಾಗಿ ಈಗ ಫಸ್ಟ್ ಅದು ಎಲೆಕ್ಟ್ರಿಕ್ ಸ್ಟೋವ್ ತಗೊಳ್ಳೋದ್ರಿಂದ ಗ್ಯಾಸ್ ಉಳಿತಾಯ ಆಯ್ತದೆ, ಮತ್ತೆ ಮನೆಗೂ ಬಳಕೆಗೆ ಗ್ಯಾಸ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧಗಳು ನಡೀತಾ ಇದೆಯಲ್ಲ, ಇರಾಕ್ ಇರಾನ್ ಇವೆಲ್ಲ ಜಾಗತಿಕ ಮಟ್ಟದಲ್ಲಿ ತೊಂದರೆ ಆಗ್ತಿರೋದ್ರಿಂದ ಮನೆ ಗ್ಯಾಸ್ಗೆ ತೊಂದರೆ ಇಲ್ಲ, ಕಮರ್ಷಿಯಲ್ ಮಾತ್ರ ಈಗ ತೊಂದರೆ ಆಗಿರೋದು. ಇದನ್ನ ಉಪಯೋಗ ಚೆನ್ನಾಗಿದೆ ಎಲೆಕ್ಟ್ರಿಕ್ ಸ್ಟೋವ್. ಹಾಗಾಗಿ ವಿಚಾರಿಸ್ಕೊಂಡು ಹೋಗೋಣ ಅನ್ಕೊಂಡ್ ಬಂದ್ವಿ. ಮೊದ್ಲೆಲ್ಲ ನೀವು ಒಂದು ವಾರ 2 ವಾರಕ್ಕೆ ಒಂದೊಂದು ಎಲೆಕ್ಟ್ರಿಕ್ ಸ್ಟೋವ್ಗಳು ಹೋಗ್ತಾ ಇತ್ತು. ಈಗ ಡೈಲಿ 5ರಿಂದ 10 ಪೀಸ್ ಖಾಲಿ ಆಗ್ತಾ ಇದೆ. ಎಲ್ಲ ಟಿವಿನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆಲ್ಲ ಅಭಾವ ಅಂತ. ಅಭಾವದಿಂದಲೇ ಜನಗಳೆಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಬರೀ ಎಲೆಕ್ಟ್ರಿಕ್ ಸ್ಟೋವ್ಗಳು ಡೈಲಿ 5ರಿಂದ 10 ಪೀಸ್ ಖಾಲಿ ಆಗ್ತಾ ಇದೆ ಅಂತ ಜನ ಎಲ್ಲ ಗಾಬರಿ